ರಾಜ್ಯ ಕಂಡ ಧೀಮಂತ ಮುಖ್ಯಮಂತ್ರಿಯವರಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಶ್ರೀ ಬಿ.ಝಡ್. ಜಮೀರ್ ಅಹಮದ್ ಖಾನ್ ಅವರು ವಸತಿ ಇಲಾಖೆ ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಬಡವರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಾಂತಿಕಾರಿ ಕೆಲಸವಾಗ್ತಿದೆ. 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಡವರಿಗೆ ಮನೆ ನಿರ್ಮಿಸಿಕೊಡುವ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಯೋಜನೆಗೆ ಕಾಯಕಲ್ಪ ಕಲ್ಪಿಸಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾನ್ಯ ವಸತಿ ಸಚಿವರಾದ ಶ್ರೀ ಬಿ.ಝಡ್. ಜಮೀರ್ ಅಹಮದ್ ಖಾನ್ ಅವರು ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮಾನ್ಯ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಅಬ್ಬಯ್ಯರವರು ಬಡವರ ಪರ ಕಾಳಜಿ ವಹಿಸಿ ಮಂದಗತಿಯಲ್ಲಿದ್ದ ಯೋಜನೆಯನ್ನ ಚುರುಕುಗೊಳಿಸಿ ವೇಗ ನೀಡಿದ್ದಾರೆ. $1,80,253 ಮನೆಗಳ ನಿರ್ಮಾಣಕ್ಕೆ ವೇಗ ದೊರೆತಿದ್ದು, ಮೊದಲ ಹಂತದಲ್ಲಿ ಕಳೆದ ಬಾರಿ 36,789 ಮನೆಗಳನ್ನ ಲೋಕಾರ್ಪಣೆ ಮಾಡಲಾಗಿದ್ದು, ಪ್ರಸ್ತುತ ರಾಜ್ಯದ 28 ಜಿಲ್ಲೆಗಳಲ್ಲಿ 201 ಯೋಜನೆಗಳಡಿ 42,345 ಮನೆಗಳನ್ನ ಲೋಕಾರ್ಪಣೆ ಮಾಡಲಾಗ್ತಿದೆ. ರಾಜ್ಯದಲ್ಲಿ ಏಕಕಾಲದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆಗಳನ್ನ ಲೋಕಾರ್ಪಣೆ ಮಾಡ್ತಿರೋದು ಇದೇ ಮೊದಲು. ಮನೆಗಳ ಲೋಕಾರ್ಪಣೆಗೆ ಹುಬ್ಬಳ್ಳಿಯಲ್ಲಿ ಬೃಹತ್ ವೇದಿಕೆ ಸಜ್ಜಾಗಿದೆ. ಇಲ್ಲಿ 1,300 ಮನೆಗಳನ್ನ ನಿರ್ಮಿಸಲಾಗ್ತಿದ್ದು, 1,008 ಮನೆಗಳು ಲೋಕಾರ್ಪಣೆ ಆಗ್ತಿವೆ. ಇದೇ ರೀತಿ ರಬಕವಿಬನಹಟ್ಟಿ, ಹೊಸಕೋಟೆ, ಶಿರಾ, ಬೆಂಗಳೂರಿನ ಶಿವಾಜಿನಗರ, ಹುಮ್ನಾಬಾದ್, ಸಿಂದಗಿ ಹಾಗೂ ನರಗುಂದ ಸೇರಿದಂತೆ ರಾಜ್ಯದ ವಿವಿಧ ನಗರ ಪಟ್ಟಣಗಳ ವ್ಯಾಪ್ತಿಯಲ್ಲಿರುವ ಕೊಳಗೇರಿಗಳಲ್ಲಿ ನಿರ್ಮಿಸಿರುವಂತಹ ಮನೆಗಳನ್ನ ಲೋಕಾರ್ಪಣೆ ಮಾಡಲಾಗ್ತಿದೆ. ಈ ಮನೆಗಳು ಯಾವುದೇ ಖಾಸಗಿ ಅಪಾರ್ಟ್ಮೆಂಟ್ಗೆ ಕಡಿಮೆ ಇಲ್ಲದಂತೆ ಸುಂದರ ಹಾಗೂ ಸುಸಜ್ಜಿತವಾಗಿ ಸಕಲ ಮೂಲ ಸೌಕರ್ಯಗಳೊಂದಿಗೆ ನಿರ್ಮಾಣವಾಗಿದೆ. ಉತ್ತಮ ಗುಣಮಟ್ಟದ ಮನೆಗಳ ಬಗ್ಗೆ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. 96ನೇ ಇಸ್ವಿಯೊಳಗೆ ನಾವು ಇಲ್ಲಿ ವಾಸ ಮಾಡ್ತಿದ್ದೆವು. ಈಗ ನಮಗೆ ಸರ್ಕಾರ ಗೌರ್ಮೆಂಟ್ ಮನೆ ಕೊಟ್ಟದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇದು ಪ್ರತಿಯೊಬ್ಬರಿಗೂ ಉಪಯೋಗ ಐತಿ. ಬಡ ಜನಕ್ಕೆ ಭಾಳ ಉಪಯೋಗ ಐತಿ. ಅದು ಹಾಸ್ಪಿಟಲ್ ಕಟ್ಟಿಸ್ಕೊಟ್ಟಾರ. ಸಿ.ಎಂ. ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ, ಡಿ.ಕೆ. ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಜಮೀರ್ ಅಹಮದ್ ಸಾಹೇಬರು और जनप्रिय शासक प्रसाद अब्बई को धन्यवाद। यहाँ पर हर नमूने की फैसिलिटीज़ है, गटरों की फैसिलिटीज़ है, पानी की फैसिलिटीज़ है और यहाँ पर दवाखाना बनाया जा रहा है, आंगनवाड़ी बनाया जा रहा है। हम अपने मिनिस्टरों का तहे दिल से शुक्रिया अदा करते हैं। मुख्यमंत्री सिद्धरामಯ್ಯ ಸಾಹೇಬರು ಹಾಗೂ ಜಮೀರ್ ಅಹಮದ್ ಸಾಹೇಬರು, ವಿಜಯಾನಂದ ಕಾಯಕಪ್ಪನವರು ಹಾಗೂ ಸ್ಲಮ್ ಬೋರ್ಡಿನಿಂದ ನಮಗೆ ಇಲ್ಕಲ್ಲಿನಲ್ಲಿ ಮನೆಗಳನ್ನು ನಿರ್ಮಿಸಿಕೊಟ್ಟಿರ್ತಾರೆ. सबके लिए गवर्नमेंट के जो भी एप्लीकेशन डाले थे उन सबको इधर गवर्नमेंट के घर दिए जा रहे हैं। यहाँ पर पानी का फैसिलिटी है, 24 घंटे पानी है और गटर का पूरा फैसिलिटी किए हैं और अपार्टमेंट माशाल्लाह बहुत अच्छा किए हैं। एक ब्लॉक में 12 घर बनाए हैं और उसमें पूरा सिंटैक्स दिए हैं और जो भी आम लोग को जो ज़रूरत है वो सब भी ज़रूरत का फ्राहम पूरा इधर ये फ्राहम किया गया है। और इसके लिए हम सब जो भी जितनों को भी ये घर आया है गवर्नमेंट का, उन सबके दिल से, उन सबकी तरफ से मैं तहे दिल से शुक्रिया अदा करती हूँ। सीएम सिद्धरामैया सर, DCM शिव कुमार सर, हाउसिंग मिनिस्टर बी.ಝಡ್. जमीर सर और हमारे MLA प्रसाद अब्बಯ್ಯ सर का दिल से बहुत बहुत शुक्रिया अदा करती हूँ। ನಾವು ಬಹಳ ವರ್ಷದಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ವಿ. ಈಗ 1 ಲಕ್ಷ ಕಟ್ಟಿಸಿಕೊಂಡು ನಮಗೆ ಒಂದು ಮನೆ ಕಟ್ಟಿಕೊಟ್ಟಿರುತ್ತಾರೆ. ಅದು ತುಂಬಾ ಚೆನ್ನಾಗಿದೆ. ಮನೆ ಕಟ್ಟಿಕೊಟ್ಟ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ, ಜಮೀರ್ ಅಹಮದ್ ಸರ್ ಅವರಿಗೆ, ಕೊಳಗೇರಿ ಅಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳು. ಇಲ್ಲಿ ಮಹತ್ವದ ಇನ್ನೊಂದು ವಿಚಾರ ಹೇಳಲೇಬೇಕಾಗಿದೆ. ಈ ಎಲ್ಲಾ ಮನೆಗಳ ನಿರ್ಮಾಣ ವಿಚಾರದಲ್ಲಿ ಫಲಾನುಭವಿಗಳ ವಂತಿಕೆ ಪಾವತಿಯಾಗದೆ ಮನೆಗಳ ನಿರ್ಮಾಣ ಅರ್ಧಕ್ಕೆ ನಿಂತಿತ್ತು. ಮಾನ್ಯ ವಸತಿ ಸಚಿವರು ಎಲ್ಲಾ ಜಿಲ್ಲೆಗಳ ಕೊಳಗೇರಿ ಪ್ರದೇಶಗಳಿಗೆ ಭೇಟಿ ನೀಡಿ ಬಡವರು ರಸ್ತೆಯಲ್ಲಿ ವಾಸಿಸುತ್ತಿರುವ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ 16 ಬಾರಿ ಸಭೆಗಳನ್ನು ನಡೆಸಿ ಪ್ರತಿ ಫಲಾನುಭವಿ 1 ಲಕ್ಷ ರೂಪಾಯಿ ವಂತಿಕೆಯನ್ನ ಮಾತ್ರ ಪಾವತಿಸುವಂತೆ ಹಾಗೂ ಬಾಕಿ 4 ಲಕ್ಷ ರೂಪಾಯಿಗಳ ಫಲಾನುಭವಿ ವಂತಿಕೆಯನ್ನ ರಾಜ್ಯ ಸರ್ಕಾರವೇ ಭರಿಸುವ ಮಹತ್ತರ ನಿರ್ಧಾರ ಕೈಗೊಂಡರು. ಇದರಿಂದ ಕೊಳಗೇರಿಯಲ್ಲಿನ ಬಡವರ ಸ್ವಂತ ಮನೆಯ ಕನಸು ನನಸಾದಂತಾಗಿದೆ. ಇದು ರಾಜ್ಯ ಸರ್ಕಾರದ ಬಡವರ ಪರ ಕಾಳಜಿಗೆ ಒಂದು ಸಾಕ್ಷಿಯಾಗಿದೆ.